ವೆಲ್ಕಮ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾನ್ಫಿಡೆನ್ಸ್ ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಗ್ಗೆ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಬಗ್ಗೆ ನೋಡಿದ್ವಿ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಬಗ್ಗೆ ಒಂದನೇದು ಆಪ್ಷನ್ಸ್ ಆಫ್ ಪಾರ್ಟ್ನರ್ಶಿಪ್ ನೋಡಿದ್ವಿ, ಇನ್ನೊಂದು ಪ್ರಾಬ್ಲಮ್ ಲಾಸ್ ಮೇಲೆ ನೋಡಿದ್ವಿ, ಇನ್ನೊಂದು ಪ್ರಾಬ್ಲಮ್ ಪ್ರಾಫಿಟ್ ಮೇಲೆ ನೋಡಿದ್ವಿ. ರೈಟ್, ಲಾಸ್ಟ್ ಪ್ರಾಫಿಟ್ ಮೇಲೆ ಕೆಲವೊಂದು ಎರಡು ಅಡ್ಜಸ್ಟ್ಮೆಂಟ್ ಇದ್ದು, ಸ್ವಲ್ಪ ಟ್ವಿಸ್ಟ್ ಇತ್ತು, ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಈಗ ಈ ಪ್ರಾಬ್ಲಮ್ಸ್ ನಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಫಾರ್ಮುಲಾಗಳನ್ನು ನೆನ್ಪಿಡ್ಬೇಕು. ಯಾವುದರಲ್ಲಿ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಲ್ಲಿ. ಫಾರ್ಮುಲಾವನ್ನು ಹೇಗೆ ನೆನ್ಪಿಡ್ಬೇಕಂದ್ರೆ ಆ ಹೇಳುವ ರೀತಿ, ಆ ಹೇಳುವ ಮೆಥಡ್ ಅನ್ನು ನೀವು ನೆನ್ಪು ಮಾಡ್ಕೋಬೇಕು. ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದ್ರೆ ಏನು, ಯಾವ ಯಾವ ಟೈಮ್ ನಲ್ಲಿ, ಅಂದ್ರೆ ಯಾವ ಯಾವ ಸಿಚುವೇಶನ್ಸ್ ಗಳಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಮತ್ತೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೀವೇನ್ ಮಾಡ್ಬೇಕು, ನೋಡ್ಕೋಬೇಕು. ಈ ವಿಡಿಯೋದಲ್ಲಿ ನೋಡೋಣ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಗ್ಗೆ ಮೊದಲು ಏನ್ ಹೇಳ್ತಾ ಇದೆ ಅಂತ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಗ್ಗೆ ನಾವು ಮೊದಲು ನೋಡೋಣ. ಜಸ್ಟ್ ಈ ವಿಡಿಯೋದಲ್ಲಿ ಫಾಂಟ್ಸ್ ಸ್ವಲ್ಪ ಸಣ್ಣದಿದ್ದಾವೆ, ಯಾಕೆಂದ್ರೆ ಮೂರು ಪ್ರಾಬ್ಲಮ್ಸ್ ನಾನು ಒಂದೇ ಸ್ಲೈಡ್ ನಲ್ಲಿ ಮಾಡಿದ ಹಾಗೆ ಟೈಪ್ ಮಾಡಿಸಿದ್ದೀನಿ. ಯಾಕೆಂದ್ರೆ ಮೂರು ಪ್ರಾಬ್ಲಮ್ಸ್ ನಾನು ಒಂದೇ ಸ್ಲೈಡ್ ನಲ್ಲಿ ನಿಮ್ಮ ಕಣ್ಣು ಮುಂದೆನೆ ನಾನು ಮಾಡಿಸಿದ್ರೆ ನಿಮಗೆ ಐಡೆಂಟಿಫೈ ಮಾಡಕ್ಕೆ ಈಸಿ ಆಗ್ತದೆ. ಅಂದ್ರೆ ಒಂದನೇ ಪ್ರಾಬ್ಲಮ್ ಮತ್ತೆ ಎರಡನೇ ಪ್ರಾಬ್ಲಮ್ ಏನ್ ಡಿಫ್ರೆನ್ಸ್ ಇದೆ ಅಂತ. ರೈಟ್, ಆ ಡಿಫ್ರೆನ್ಸ್ ಅನ್ನು ನೀವು ಗೊತ್ತು ಮಾಡಿದ ಕೂಡಲೇ ನಿಮಗೆ ಆಟೋಮೆಟಿಕ್ಲಿ ಸೊಲ್ಯೂಷನ್ ಮಾಡೋ ಒಂದು ಎಬಿಲಿಟಿ ಬರ್ತೈತೆ. ರೈಟ್, ನೋಡೋಣ. ಫಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಅಂದ್ರೆ ಏನ್ರೆ, ಪರ್ಸನಲ್ ಬಳಕೆಗೆ ಯಾವುದಾದ್ರೆ ಪಾರ್ಟ್ನರ್ ಅಮೌಂಟ್ ಅನ್ನು ಬಿಸ್ನೆಸ್ ಇಂದ ತಕ್ಕೊಂಡ್ರೆ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ರೈಟ್, ಅದೇ ತರ ಇದು ಏನ್ ಹೇಳ್ತಾ ಇದೆ ನೋಡೋಣ. ಇಂಟ್ರೆಸ್ಟ್ ಈಸ್ ಚಾರ್ಜ್ ಆನ್ ದ ಮನಿ ಟೇಕನ್. ಇಂಟ್ರೆಸ್ಟ್ ನಾವು ಚಾರ್ಜ್ ಮಾಡ್ತೀವಿ. ಯಾವುದ್ರ ಮೇಲೆ ಚಾರ್ಜ್ ಮಾಡ್ತೀವಿ? ಮನಿ ಟೇಕನ್, ಅಂದ್ರೆ ಹಣವನ್ನು ತಗೊಂಡಿದ್ದಕ್ಕೆ. ಯಾರು ತಗೊಂಡಿರ್ತಾರೆ? ಎನಿ ಬೈ ದ ಪಾರ್ಟ್ನರ್ ಇಂದ ದೇರ್ ಪರ್ಸನಲ್ ಯೂಸ್ ಡ್ಯೂರಿಂಗ್ ದ ಇಯರ್. ಅಂದ್ರೆ ಒಂದು ವರ್ಷದಲ್ಲಿ ಯಾವುದಾದ್ರೆ ಪಾರ್ಟ್ನರ್ ತನ್ನ ಪರ್ಸನಲ್ ಬಳಕೆಗೆ ಏನ್ ಅಮೌಂಟ್ ತಗೊಂತಾನೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಈಗ ಅದೇ ಅಮೌಂಟ್ ಅನ್ನು ನಾವು ಪರ್ಸನಲ್ ಬಳಕೆಗೆ ತಕ್ಕೊಂಡಿಲ್ಲ, ಬಿಸ್ನೆಸ್ ನಲ್ಲೇ ನಾವು ಬಿಟ್ರೆ ಆ ಅಮೌಂಟ್ ಇಂದ ಇನ್ನೂ ಆಕ್ಟಿವಿಟಿ ಮಾಡಬಹುದಿತ್ತು, ಇನ್ನೂ ಪ್ರಾಫಿಟ್ ಗಳಿಸಬಹುದಿತ್ತು. ಆದ್ರೆ ನಾವೇನ್ ಮಾಡಿವಿ, ಪರ್ಸನಲ್ ಬಳಕೆಗೆ ಹಣವನ್ನು ತಕ್ಕೊಂಡಿವಿ. ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ಪರ್ಸನಲ್ ಬಳಕೆಗೆ ಯಾವುದಾದ್ರೆ ಪಾರ್ಟ್ನರ್ ಎಷ್ಟು ಅಮೌಂಟ್ ತಗೊಂಡಿದ್ದಾನೆ ಆ ಅಮೌಂಟಿಗೆ ಇಂಟ್ರೆಸ್ಟ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ರೈಟ್, ಇದರಲ್ಲಿ ಮೆಥಡ್ಸ್ ಸಹ ಕೊಟ್ಟಿದೆ. ಸ್ವಲ್ಪ ಮೆಥಡ್ಸ್ ಇದರಲ್ಲಿ ಸೈಜ್ ಸ್ಮಾಲ್ ಇದಾವೆ, ಅದಕ್ಕಾಗಿ ನಾನು ಇನ್ನೊಂದು ಸ್ಲೈಡ್ ಅನ್ನು ನೋಡ್ತೀನಿ. ರೈಟ್, ಈ ಸ್ಲೈಡ್ ನಲ್ಲಿ ಕ್ಲಿಯರ್ ಆಗಿ ಮೆಥಡ್ಸ್ ಗಳನ್ನು ಕೊಟ್ಟಿದ್ದಾನೆ. ಜಸ್ಟ್ ನೋಡ್ಕೋರಿ ಎಷ್ಟು ಮೆಥಡ್ಸ್ ಇದಾವೆ ಅಥವಾ ಎಷ್ಟು ಸಿಚುವೇಶನ್ಸ್ ಇದಾವೆ. ಮೆಥಡ್ಸ್ ಹೇಳಕ್ಕಿಂತ ಬದಲು ನಾವು ಸಿಚುವೇಶನ್ಸ್ ಹೇಳಿದ್ರೆ ಒಳ್ಳೇದು. ರೈಟ್, ಎಷ್ಟು ಸಿಚುವೇಶನ್ಸ್ ಇದಾವೆ ನೋಡ್ರಿ, 4 ಸಿಚುವೇಶನ್ಸ್ ಇದಾವೆ. ಪ್ರಾಬ್ಲಮ್ ನಲ್ಲಿ ನಿಮಗೆ ಈ 4 ಸಿಚುವೇಶನ್ ನಲ್ಲಿ ಯಾವುದಾದ್ರೆ ಒಂದ್ ಸಿಚುವೇಶನ್ ಕೊಡಬಹುದು. ಅಂದ್ರೆ ಆಲ್ಮೋಸ್ಟ್ ಆಲ್ ಥರ್ಡ್ ಸಿಚುವೇಶನ್ ಇಸ್ ದ ವೆರಿ ಇಂಪಾರ್ಟೆಂಟ್. ಇದು ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕಾಗಿ ಅದನ್ನ ಇನ್ನೊಂದ್ಸಲ ನಾವು ಮುಂದಿನ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡುವಾಗ ನೋಡೋಣ. ನೋಡ್ಕೊರಿ ಎಷ್ಟು ಸಿಚುವೇಶನ್ಸ್ ಇದಾವೆ. ಜಸ್ಟ್ ಕ್ಲಿಯರ್ ಆಗಿ ಇದನ್ನ ಜಸ್ಟ್ ನೋಡ್ಕೊರಿ ಏನೇನ್ ಹೇಳ್ತಾ ಇದೆ ಅಂತ. ವೆನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಎವ್ರಿ ಮಂತ್. ನೋಡ್ರಿ, ಒನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಎವ್ರಿ ಮಂತ್. ಈ ಎರಡು ಪಾಯಿಂಟ್ ಅನ್ನು ಕಾನ್ಸಿಡರ್ ಮಾಡ್ಕೊರಿ. ವೆನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಎವ್ರಿ ಮಂತ್ ಅಂದ್ರೆ ಏನ್ರಿ, ಪ್ರತಿ ತಿಂಗಳ. ಪ್ರತಿ ತಿಂಗಳ ಅಂದ್ರೆ ಒಂದು ಟೈಮ್ ಇರ್ತೈತೆ. ಆ ಟೈಮಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂದ್ರೆ ಪ್ರತಿ ತಿಂಗಳ ಅಮೌಂಟ್ ಅನ್ನು ತಕ್ಕೊಂತ ಹೋಗ್ತೀವಿ. ಅಂದ್ರೆ ಫಿಕ್ಸ್ ಅಮೌಂಟ್ ಅಂದ್ರೆ ಏನು? ಏನಿದು ಫೆವಿಕಲ್ ಇಂದ ಫಿಕ್ಸ್ ಮಾಡಿರ್ತಾರೆ? ಇಲ್ಲ, ಫೆವಿಕಲ್ ಇಂದ ಫಿಕ್ಸ್ ಮಾಡಿರಲ್ಲ. ಫಿಕ್ಸ್ ಅಮೌಂಟ್ ಅಂದ್ರೆ ಈಗ 1,000 ರೂಪಾಯಿ ನಾವು ಏನಾದ್ರೂ ವಿಡ್ರಾನ್ ಮಾಡಿದ್ರೆ ಪ್ರತಿ ತಿಂಗಳ 1,000 ರೂಪಾಯಿ ಅಂದ್ರೆ ಒಂದೇ ಸೇಮ್ ಅಮೌಂಟ್ ಇರ್ತದೆ. ಎಕ್ಸಾಂಪಲ್, ಎ ವಿಡ್ರಾನ್ ₹1,000 ಎವ್ರಿ ಮಂತ್ ಅಂತ ಕೊಟ್ಟ. ಅಂದ್ರೆ ಪ್ರತಿ ತಿಂಗಳ ಆತ ಎಷ್ಟು ತಗೊಂತಾ ಇದ್ದಾನೆ, ಒಂದು ಫಿಕ್ಸ್ ವ್ಯಾಲ್ಯೂ ಅಂದ್ರೆ 1,000 ರೂಪೀಸ್ ಏನ್ ಮಾಡ್ತಾ ಇದ್ದಾನೆ ಆತ ವಿಡ್ರಾ ಮಾಡ್ತಾ ಇದ್ದಾನೆ. ಅಂದ್ರೆ ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ಫಿಕ್ಸ್ ಅಮೌಂಟ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಅಮೌಂಟ್ ಅಂದ್ರೆ ಏನು? ಡಿಫ್ರೆಂಟ್ ಅಮೌಂಟ್ ಅಂದ್ರೆ ಒಂದನೇ ತಿಂಗಳಲ್ಲಿ ಆತ ಏನ್ ಮಾಡ್ತಾನೆ 1,000 ತಗೋಬಹುದು, ಎರಡನೇ ತಿಂಗಳಲ್ಲಿ 3,000 ತಗೋಬಹುದು, ನಾಲ್ಕನೇ ತಿಂಗಳಲ್ಲಿ ಮತ್ತೆ 1,000 ತಗೋಬಹುದು, ಐದನೇ ತಿಂಗಳಲ್ಲಿ 6,000 ರೂಪಾಯಿ ತಗೋಬಹುದು. ಅಂದ್ರೆ ಡಿಫ್ರೆಂಟ್ ಮಂತಿಗೆ ಡಿಫ್ರೆಂಟ್ ಅಮೌಂಟ್ ಅನ್ನು ವಿಡ್ರಾ ಮಾಡ್ತಾ ಇದೆ. ರೈಟ್, ಬಟ್ ಈ ಒಂದು ಸಿಚುವೇಶನ್ ನಲ್ಲಿ ಸೇಮ್ ಅಮೌಂಟ್ ಅನ್ನು ವಿಡ್ರಾ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ, ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಎವ್ರಿ ಮಂತ್ ಅಂತ ಹೇಳ್ತೀವಿ. ಪ್ರತಿ ತಿಂಗಳ ಸೇಮ್ ಅಮೌಂಟ್.
1,000 ತಗೊಂಡಿದ್ದಾನಂದ್ರೆ 12 ತಿಂಗಳನ್ನು 1,000ನೇ, 2,000 ತಗೊಂಡಿದ್ದಾನಂದ್ರೆ 12 ತಿಂಗಳನ್ನು 2,000ನೇ. ರೈಟ್. ನೆಕ್ಸ್ಟ್ ಕಾನ್ಸಿಡರ್ ಮಾಡೋಣ. ಎರಡನೇ ಪಾಯಿಂಟ್ ಏನ್ ಹೇಳ್ತಾ ಇದೆ, ವೆನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಕ್ವಾರ್ಟರ್ಲಿ. ಈಗ ಏನಪ್ಪ ಇದು ಕ್ವಾರ್ಟರ್ಲಿ ಅಂದ್ರೆ? ಕ್ವಾರ್ಟರ್ಲಿ ಅಂದ್ರೆ 3 ತಿಂಗಳಿಗೆ ನಾವು 1 ಕ್ವಾರ್ಟರ್ ಅಂತ ಹೇಳ್ತೀವಿ. ರೈಟ್. ಎಷ್ಟು ತಿಂಗಳಿಗೆ? 3 ತಿಂಗಳಿಗೆ 1 ಕ್ವಾರ್ಟರ್ ಅಂತ ಹೇಳ್ತೀವಿ. ಮತ್ತೆ ಆ ಕ್ವಾರ್ಟರ್ ಬೇರೆ. ರೈಟ್. ಅಂದ್ರೆ 3 ತಿಂಗಳಿಗೆ 1 ಕ್ವಾರ್ಟರ್ ಅಂತ ಹೇಳಿದ್ರೆ ಪ್ರತಿ 1 ಕ್ವಾರ್ಟರ್ಗೆ ಆತ ಫಿಕ್ಸ್ ಅಮೌಂಟ್ ಅಂದ್ರೆ ಎಕ್ಸಾಂಪಲ್ 1,000 ರೂಪಾಯಿ ಪ್ರತಿ ತಿಂಗಳ ಆತ ಪ್ರತಿ ಕ್ವಾರ್ಟರ್ಗೆ ಏನ್ ಮಾಡ್ತಾ ಇದ್ದಾನೆ? 1,000 ರೂಪಾಯಿ ತಗೊಂತಾ ಇದ್ದಾನೆ. ಪ್ರತಿ ತಿಂಗಳ 1,000 ರೂಪಾಯಿ ಅಂದ್ರೆ 3 ತಿಂಗಳ. ಈಗ ಎಕ್ಸಾಂಪಲ್ 4ನೇ ತಿಂಗಳಲ್ಲಿ ಆತ ತಗೊಂಡಿದ್ದಾನಂದ್ರೆ ಏಪ್ರಿಲ್ ನಲ್ಲಿ ತಗೊಂಡಿದ್ದಾನಂದ್ರೆ ಏಪ್ರಿಲ್, ಮೇ, ಜೂನ್ ಬಿಟ್ಟು ಮತ್ತೆ ಜುಲೈನಲ್ಲಿ ತಗೊಂತಾನೆ 1,000 ರೂಪಾಯಿ. ಕ್ಲಿಯರ್ ಆಯ್ತ್ರೆ? ಅಂದ್ರೆ ಏಪ್ರಿಲ್, ಮೇದಲ್ಲಿ ತಗೊಳಲ್ಲ ಮತ್ತು ಜೂನ್ ನಲ್ಲಿ ತಗೊಳಲ್ಲ. ಯಾವಾಗ ತಗೊಂತಾನೆ? ಜುಲೈನಲ್ಲಿ ತಗೊಂತಾನೆ. ಅಂದ್ರೆ 3 ತಿಂಗಳ ಆದ್ಮೇಲೆ ತಗೊಂತಾನೆ. ಮತ್ತೆ ಜುಲೈನಲ್ಲಿ ತಗೊಂಡಿದ್ದಾನಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಗೊಳಲ್ಲ, ಆಗಸ್ಟಿಗೆ ತಗೊಂತಾನೆ. ಅಂದ್ರೆ 3 ತಿಂಗಳಿಗೆ ಒಂದ್ಸಲ ತಗೊಳಕ್ಕೆ ನಾವೇನಂತ ಹೇಳ್ತೀವಿ? ವೆನ್ ಫಿಕ್ಸ್ ಅಮೌಂಟ್ ಇಸ್ ವಿಡ್ರಾನ್ ಕ್ವಾರ್ಟರ್ಲಿ ಅಂತ ಹೇಳ್ತೀವಿ. ರೈಟ್. ನೆಕ್ಸ್ಟ್ ನೋಡ್ರಿ, ವೆನ್ ವೇರಿಯಂಗ್ ಅಮೌಂಟ್ ಇಲ್ಲಿ ಬರ್ತೈತೆ ನೋಡ್ರಿ. ವೇರಿಯಂಗ್ ಅಮೌಂಟ್ಸ್ ಅಂದ್ರೆ ಡಿಫ್ರೆಂಟ್ ಅಮೌಂಟ್. ಅಂದ್ರೆ ಒಂದ್ ತಿಂಗಳ 2,000 ತಗೊಂಡಿದ್ದಾನೆ, ಇನ್ನೊಂದ್ ತಿಂಗಳ 2,500 ತಗೊಂಡಿದ್ದಾನೆ, ಇನ್ನೊಂದ್ ತಿಂಗಳ 4,000 ರೂಪಾಯಿ ತಗೊಂಡಿದ್ದಾನೆ. ಅಂದ್ರೆ ಡಿಫ್ರೆಂಟ್ ಅಮೌಂಟ್ ಇದ್ರೆ ಅದು ಈ ಫಾರ್ಮುಲಾ ಅಪ್ಲೈ ಆಗ್ತಾ ಇದೆ, ವೇರಿಯಂಗ್ ಅಮೌಂಟ್ಸ್ ಅಂತ ಹೇಳ್ತೀವಿ. ರೈಟ್. ನೆಕ್ಸ್ಟ್, ವೆನ್ ಡೇಟ್ಸ್ ಆಫ್ ವಿಡ್ರಾವಲ್ಸ್ ಆರ್ ನಾಟ್ ಸ್ಪೆಸಿಫೈಡ್ ಅಂದ್ರೆ ಆತ ಎಷ್ಟು ಅಮೌಂಟ್ ತಗೊಂಡಿದ್ದಾನೆ ಅಂತ ಡೇಟೇ ಕೊಟ್ಟಿಲ್ಲ ಅಂದ್ರೆ ಅವಾಗ ಈ ಫಾರ್ಮುಲಾನು ನಾವು ಬಳಕೆ ಮಾಡ್ಬೇಕು. ನಮ್ಗೆ ಹೆಂಗ್ ಗೊತ್ತಾಗ್ತೈತೆ ಆತ ಪ್ರತಿ ತಿಂಗಳ ತಗೊಂಡಿದ್ದಾನೆ ಅಥವಾ ಪ್ರತಿ ಕ್ವಾರ್ಟರ್ಲಿ ತಗೊಂಡಿದ್ದಾನೆ ಅಥವಾ ಬೇರೆ ಬೇರೆ ಡೇಟಿಗೆ ಬೇರೆ ಬೇರೆ ಅಮೌಂಟ್ ತಗೊಂಡಿದ್ದಾನೆ ಅಂತ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರ್ತಾನೆ. ನಾವು ಕೇವಲ ಫೈಂಡ್ ಔಟ್ ಮಾಡ್ಬೇಕು ಆ ಪ್ರಾಬ್ಲಮ್ ನಲ್ಲಿ ಯಾವುದು ಫಾರ್ಮುಲಾ ಅಪ್ಲೈ ಆಗ್ತೈತಾ ಈ 4ರಲ್ಲಿ ನಾವೇನ್ ಮಾಡ್ಬೇಕು? ಐಡೆಂಟಿಫೈ ಮಾಡ್ಬೇಕು. ಈಗ 4 ಫಾರ್ಮುಲಾ ನೆನ್ಪಿಡ್ಬೇಕಂತ ಏನಿಲ್ಲ, ಜಸ್ಟ್ 4 ಫಾರ್ಮುಲಾದಲ್ಲಿ ಆಲ್ಮೋಸ್ಟ್ ಆಲ್ ಸೇಮ್ ಇರ್ತೈತೆ, ಕೇವಲ ಒಂದ್ ಅಂಕಿ ಅಂಶಗಳು ಚೇಂಜ್ ಇರ್ತವೆ. ನೋಡ್ಕೊಳ್ಳೋಣ. ಫಿಕ್ಸ್ ಅಮೌಂಟ್ ವೆನ್ ಫಸ್ಟ್ ಒಂದೆದ್ದು ನೋಡ್ರಿ, ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಎವ್ರಿ ಮಂತ್. ಪ್ರತಿ ತಿಂಗಳ ಏನಾದ್ರೆ ಅಮೌಂಟ್ ವಿಡ್ರಾನ್ ಮಾಡಿದ್ರೆ ಏನ್ ಹೇಳ್ತಾ ಇದೆ ಫಾರ್ಮುಲಾ ಟೋಟಲ್ ಡ್ರಾಯಿಂಗ್ ಅಂದ್ರೆ 1 ವರ್ಷದಲ್ಲಿ ಆತ ಎಷ್ಟು ತಗೊಂಡಿದ್ದಾನೆ ಆ ಅಮೌಂಟ್ ಅನ್ನು ತಗೋಬೇಕು. ಆಫ್ಟರ್ವರ್ಡ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಇದು ಪ್ರಾಬ್ಲಮ್ ನಲ್ಲೇ ಕೊಟ್ಟಿರ್ತಿದೆ. ರೈಟ್. 10%, 5%, 6% ಎಷ್ಟು ಕೊಟ್ಟಿದ್ದಾನೆ ಅದನ್ನು ತಗೋಬೇಕು. ನೆಕ್ಸ್ಟ್ ಇಂಟು 1/12. ಏನಪ್ಪಾ ಇದು 1/12 ಅಂದ್ರೆ ಫಾರ್ಮುಲಾ. ಅಂದ್ರೆ ಶಾರ್ಟ್ ಕಟ್ ಆಗಿ ನಾವು 1/12 ತಗೊಂಡ್ಬಿಟ್ರೆ ಲಾಂಗ್ ಪ್ರತಿಯೊಂದು ಅಮೌಂಟಿಗೆ ಏನ್ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಏನ್ ಆನ್ಸರ್ ಬರ್ಬೇಕು? ಕೇವಲ 1/12 ಹಚ್ಚಿದ್ರೆ ಡೈರೆಕ್ಟ್ ನಮ್ಗೆ ಆನ್ಸರ್ ಬಂದ್ಬಿಡ್ತೈತೆ. ಕ್ಲಿಯರ್ ಆಯ್ತು? ಫಾರ್ಮುಲಾ ಅಂದ್ರೆ ಕೆಲವೊಂದು ಟ್ರಿಕ್ಸ್ ಇರ್ತಾವೆ, ಆ ನಂಬರ್ ಅಥವಾ ಆ ಅಂಕಿ ಅಂಶಗಳನ್ನ ಹಚ್ಚಿದ ಕೂಡಲೇ ಕರೆಕ್ಟ್ ಆನ್ಸರ್ ನಮ್ಗೆ ಬಂದ್ಬಿಡ್ತೈತೆ. ಓಕೆ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ? ಅಪ್ಲೈಡ್ ಫಾರ್ಮುಲಾ. ಅಪ್ಲೈಡ್ ಫಾರ್ಮುಲಾ ಅಂದ್ರೆ ಏನಂದ್ರೆ ಇಲ್ಲಿ 3 ಫಾರ್ಮುಲಾ ಬರ್ತವೆ, ಡಿಫ್ರೆಂಟ್ ಡೇಟ್ಸ್ಗೆ ಡಿಫ್ರೆಂಟ್ ಅಮೌಂಟ್ ಇಂದು ಬರ್ತವೆ. ಏನ್ ಹೇಳ್ತಾ ಇದ್ದಾನೆ ಇನ್ನೊಂದ್ಸಲ ನೋಡ್ಕೋರಿ. ವೆನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಎವ್ರಿ ಮಂತ್. ಪ್ರತಿ ತಿಂಗಳ ಏನಾದ್ರೆ ಅಮೌಂಟ್ ತಗೊಂಡ್ರೆ ಪ್ರತಿ ತಿಂಗಳ ಯಾವಾಗ ತಗೋಬಹುದು? ಬಿಗಿನಿಂಗ್ ಆಫ್ ಎವ್ರಿ ಮಂತ್ ತಗೋಬಹುದು, ಮಿಡಲ್ ಆಫ್ ಎವ್ರಿ ಮಂತ್ ತಗೋಬಹುದು ಅಥವಾ ಎಂಡ್ ಆಫ್ ಎವ್ರಿ ಮಂತ್. ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂದ್ರೆ 1ನೇ ತಾರೀಕೆ 1/4, 1/5, 1/6, 1/7, 1/8 ಅಂದ್ರೆ 1ನೇ ತಿಂಗಳ 1ನೇ ತಾರೀಕು 4ನೇ ತಿಂಗಳ 1ನೇ ತಾರೀಕು 5ನೇ ತಿಂಗಳ 1ನೇ ತಾರೀಕು 6ನೇ ತಿಂಗಳ ಈ ತರ. ಅಂದ್ರೆ ಆತ ಏನ್ ಮಾಡ್ತಾನೆ ಪ್ರತಿ ತಿಂಗಳ ಸ್ಟಾರ್ಟಿಂಗ್ ನಲ್ಲಿ 1ನೇ ತಾರೀಕಿಗೆ ತಗೊಳೋದಕ್ಕೆ ನಾವೇನಂತ ಹೇಳ್ತೀವಿ? ಬಿಗಿನಿಂಗ್ ಆಫ್ ಎವ್ರಿ ಮಂತ್. ಒಂದ್ ವೇಳೆ ಪ್ರಾಬ್ಲಮ್ ನಲ್ಲಿ ಪಾರ್ಟ್ನರ್ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಥವಾ ಸ್ಟಾರ್ಟಿಂಗ್ ಆಫ್ ಎವ್ರಿ ಮಂತ್ ಅಂತ ಕೊಟ್ಟಿದ್ದಾನಂದ್ರೆ ಲಾಸ್ಟ್ಗೆ ಈ ಫಾರ್ಮುಲಾ ಅಪ್ಲೈ ಆಗ್ತೈತೆ. ಅಂದ್ರೆ ಇಲ್ಲಿ ಅಪ್ಲೈಡ್ ಫಾರ್ಮುಲಾದಲ್ಲಿ ನಾವೇನ್ ಮಾಡ್ತೀವಿ? ಇದನ್ನು ಉಪಯೋಗ ಮಾಡ್ತೀವಿ. ಒಂದ್ ವೇಳೆ ಪ್ರಾಬ್ಲಮ್ ನಲ್ಲಿ ಯಾವ್ದಾದ್ರೆ ಪಾರ್ಟ್ನರ್ ಮಿಡ್ಲ್ ಆಫ್ ಮಂತ್ ಅಂದ್ರೆ 15 4ನೇ ತಿಂಗಳ 15ನೇ ತಾರೀಕು 5ನೇ ತಿಂಗಳ 15ನೇ ತಾರೀಕು 6ನೇ ತಿಂಗಳ 15ನೇ ತಾರೀಕು 7ನೇ ತಿಂಗಳ. ರೈಟ್. ಅಂದ್ರೆ ಮಿಡ್ಲ್ ಆಫ್ ಎವ್ರಿ ಮಂತ್ ಯಾವ್ದಾದ್ರೆ ಪಾರ್ಟ್ನರ್ ಅಮೌಂಟ್ ಅನ್ನು ವಿಡ್ರಾ ಮಾಡಿದ್ರೆ ಅವಾಗ ಲಾಸ್ಟ್ ಗೆ ನಾವೇನ್ ಮಾಡ್ಬೇಕು? 13/2 ಬದಲು 12/2 ಅನ್ನ ಹಚ್ಬೇಕು. ಅಂದ್ರೆ ಇದು ಫಾರ್ಮುಲಾ. ಅಂದ್ರೆ ಈ ಫಾರ್ಮುಲಾ ಹಚ್ಚಿದ ಕೂಡಲೇ ಆನ್ಸರ್ ಏನಾಗ್ತದೆ? ಕರೆಕ್ಟ್ ಆಗಿ ಬರ್ತದೆ. ಒಂದ್ ವೇಳೆ ಎಂಡ್ ಆಫ್ ಎವ್ರಿ ಮಂತ್ ಏನಾದ್ರೆ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಕೆಲವೊಂದು ಎಕ್ಸಾಂಪಲ್ ಅನ್ನು ಸಹ ನಾನು ಹೇಳ್ತೀನಿ. ಅವಾಗ 11/2 ಅಂತ 11/2 ಅಂತ ಹಚ್ಬೇಕು. 11/2. ರೈಟ್. ಜಸ್ಟ್ ಇದು ಮೈಂಡ್ ನಲ್ಲಿ ಇರ್ಲಿ. ಇಲ್ಲಿ 1/12 ಇದೆ, ಅದು 13/2, 12/2 ಅಥವಾ 11/2 ಬರ್ತೈತೆ.
ಓಕೆ, ಅಂದ್ರೆ ಈ ಮೂರು ವೆನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಕೇವಲ ಒಂದೇ ಸಿಚುವೇಶನ್ ನಲ್ಲಿ ಮಾತ್ರ ಇದು ಚಾರ್ಟ್ ಅಪ್ಲೈ ಆಗ್ತದೆ. ಅಲ್ಲಿವರೆಗೆ ಆ ಚಾರ್ಟ್ ಬೇರೆ ಪ್ರಾಬ್ಲಮ್ ನಲ್ಲಿ ಆ ಚಾರ್ಟ್ ಅಪ್ಲೈ ಆಗಲ್ಲ. ಕೇವಲ ಈ ಒಂದು ಪ್ರಾಬ್ಲಮ್ ನಲ್ಲಿ ಒಂದು ಸಿಚುವೇಶನ್ ನಲ್ಲಿ ಮಾತ್ರ ಅಪ್ಲೈ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಎರಡನೇದು ಏನ್ ಹೇಳ್ತಾ ಇದ್ದಾನೆ, ವೆನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ತಗೊಂಡಿದ್ ಕೂಡಲೇ ಇಲ್ಲಿ ನಾವೇನ್ ಕ್ಯಾಲ್ಕುಲೇಷನ್ ಮಾಡಾಕತ್ತೀವಿ, ಟೋಟಲ್ ಪ್ರಾಡಕ್ಟ್. ಇಲ್ಲಿ ಏನ್ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಟೋಟಲ್ ಡ್ರಾಯಿಂಗ್ಸ್ ಮಾಡ್ಬೇಕು. ಇಲ್ಲಿ ಟೋಟಲ್ ಪ್ರಾಡಕ್ಟ್ ಯಾವ ರೀತಿಯಲ್ಲಿ ಅಂತ ನೋಡ. ಮತ್ತೆ ಇಂಟು ರೇಟ್ ಇಂಟು 1/12 ಬರ್ತದೆ. ಇಲ್ಲಿ ಲಾಸ್ಟ್ ಇಲ್ಲಿ ಅಪ್ಲೈಡ್ ಫಾರ್ಮುಲಾ ಇದೆ, ಇಲ್ಲಿ ಅಪ್ಲೈಡ್ ಫಾರ್ಮುಲಾ ಬರಲ್ಲ. ಯಾವುದರಲ್ಲಿ ಬರಲ್ಲ, ವೆನ್ ಎ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಕ್ವಾರ್ಟರ್ಲಿ. ವೆನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಎವ್ರಿ ಮಂತ್ ಇದ್ದಾಗ ಮಾತ್ರ ಈ ಚಾರ್ಟ್ ಅನ್ನು ನಾವು ಅಪ್ಲೈ ಮಾಡಬೇಕು. ರಿಮೈನಿಂಗ್ ಇದರಲ್ಲಿ ಆ ಚಾರ್ಟ್ ಬರಲ್ಲ. ರೈಟ್, ಮೂರನೇ ಎಂಟ್ರಿ ಏನ್ ಹೇಳ್ತಾ ಇದ್ದಾನೆ, ವೆನ್ ವೇರಿಯಂಗ್ ಅಮೌಂಟ್ಸ್. ವೇರಿಯಂಗ್ ಅಂದ್ರೆ ಡಿಫ್ರೆಂಟ್ ಅಮೌಂಟ್ಸ್, ಬೇರೆ ಬೇರೆ ಅಮೌಂಟ್ಸ್ ಅಂದ್ರೆ ಏನು, ಬೇರೆ ಬೇರೆ ಅಮೌಂಟ್ಸ್ ಅಂದ್ರೆ ಒಂದ್ಸಲ 1,000 ತಗೊಳೋದು, ಮತ್ತೆ ಒಂದು 2 ತಿಂಗಳ ಬಿಟ್ಟು 4,000 ತಗೊಳೋದು, ಮತ್ತೆ 3 ತಿಂಗಳ ಅಥವಾ 4 ತಿಂಗಳ ಬಿಟ್ಟು ಮತ್ತೆ 2,000 ತಗೊಳೋದು. ಅಂದ್ರೆ ಅಮೌಂಟ್ನು ಬೇರೆ ಇರ್ತೈತೆ, ಡೇಟ್ಸ್ನು ಬೇರೆ ಇರ್ತಾವ. ಡೇಟ್ಸ್ ಬೇರೆ ಅಂದ್ರೆ ಇಲ್ಲಿ ಪ್ರತಿ ತಿಂಗಳ ಅಂದ್ರೆ ಪ್ರತಿ ತಿಂಗಳ 4ನೇ ತಿಂಗಳ ತಗೊಂಡಿದ್ದಾನೆ ಅಂದ್ರೆ 5 ಫಿಕ್ಸ್, 6ನೇ ತಿಂಗಳನ್ನು ತಗೊಂತಾನೆ, 7ನೇ ತಿಂಗಳನ್ನು ತಗೊಂತಾನೆ, 8ನೇ ತಿಂಗಳನ್ನು ತಗೊಂತಾನೆ. ಆದ್ರೆ ಇಲ್ಲಿ ಹಾಗಲ್ಲ. 3ನೇ ಸಿಚುವೇಶನ್ ಅಲ್ಲಿ ಏನಾಗ್ತಿದೆ, 1 ತಿಂಗಳ ಬಿಟ್ಟು ತಗೋಬಹುದು, ಮತ್ತೆ 3 ತಿಂಗಳ ಬಿಟ್ಟು ತಗೋಬಹುದು. ಈಗ 1,000 ತಗೊಂಡ್ರೆ ಅವಾಗ 4,000 ತಗೋಬಹುದು, ಮತ್ತೆ ಅಲ್ಲಿ 6,000 ತಗೋಬಹುದು, ಮತ್ತೆ ಅಲ್ಲಿ ಮತ್ತೆ 2,000 ತಗೋಬಹುದು. ಅಂದ್ರೆ ಡಿಫ್ರೆಂಟ್ ಅಮೌಂಟ್, ವೇರಿಯಂಗ್ ಅಮೌಂಟ್ಸ್ ಬೇರೆ ಬೇರೆ ಅಮೌಂಟ್ ಮತ್ತು ಆರ್ ವಿಡ್ರಾನ್ ಆಟ್ ಡಿಫ್ರೆಂಟ್ ಇಂಟರ್ವಲ್ಸ್, ಮತ್ತೆ ಬೇರೆ ಬೇರೆ ಡೇಟ್ಸ್ ಗೆ. ಅವಾಗ ಸೇಮ್ ಫಾರ್ಮುಲಾ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಕ್ವಾರ್ಟರ್ಲಿ ವಿಡ್ರಾನ್ ಮಾಡಿದ್ರೆ ಸೇಮ್ ಫಾರ್ಮುಲಾ ಇದೆ, ಇಲ್ಲಿನೂ ಸಹ ಸೇಮ್ ಫಾರ್ಮುಲಾ ಇದೆ, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಅಂತ. ನೆಕ್ಸ್ಟ್, ವೆನ್ ಡೇಟ್ಸ್ ಆಫ್ ವಿಡ್ರಾವಲ್ಸ್ ಆರ್ ನಾಟ್ ಸ್ಪೆಸಿಫೈಡ್. ಅಂದ್ರೆ ವಿಡ್ರಾವಲ್ ಡೇಟ್ಸ್ ಕೊಟ್ಟಿಲ್ಲ ಅಂದ್ರೆ, ವಿಡ್ರಾವಲ್ಸ್ ಇನ್ ಡೇಟ್ ಕೊಟ್ಟಿಲ್ಲ ಅಂದ್ರೆ ಅವಾಗ ಈ ಫಾರ್ಮುಲಾ. ಇಲ್ಲಿನೂ ಸಹ ಟೋಟಲ್ ಡ್ರಾಯಿಂಗ್ಸ್ ಇದೆ, ಪ್ರಾಡಕ್ಟ್ ಇಲ್ಲ. ರೈಟ್, ಈ ಪ್ರಾಬ್ಲಮ್ 4ನೇ ಸಿಚುವೇಶನ್ ಏನಾಗ್ತೈತೆ ಅಂದ್ರೆ ಬಹಳ ರೇರ್ ನಿಮಗೆ ಕೇಳೋದು. 90% ಕೇಳಲ್ಲ, ಆದ್ರೂ 10% ಹೇಳಕ್ ಬರಲ್ಲ. ರೈಟ್, ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು 6/12. ಅಂದ್ರೆ ಯಾವ ಡೇಟಿಗೆ ಆತ ಅಮೌಂಟ್ ತಗೊಂಡಿದ್ದಾನೆ ಅದನ್ನು ನಾವು ಮೆನ್ಷನ್ ಮಾಡಿರಲ್ಲ. ಅವಾಗ ಏನ್ ಮಾಡ್ಬೇಕು, ಒಂದು ಟೋಟಲ್ ಡ್ರಾಯಿಂಗ್ಸ್ ತಗೋಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 6/12. 12 ಯಾಕೆಂದ್ರೆ 6 ತಿಂಗಳದ ಇಂಟ್ರೆಸ್ಟ್ ಅಷ್ಟೇ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕ್ಲಿಯರ್ ಆಯ್ತ್ರಿ? ರೈಟ್, ಈಗ ನಾವೇನ್ ಮಾಡೋಣ ಅಂದ್ರೆ ಜಸ್ಟ್ ಒಂದು ಪ್ರಾಬ್ಲಮ್ ಅನ್ನು ನೋಡೋಣ. ಸೇಮ್ ಅದೇ ತರ ಬರ್ದಿದ್ದೀನಿ ಇಲ್ಲಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನ್ ಹೇಳ್ತಾ ಇದ್ದಾನೆ ನೋಡ್ಕೋರಿ. Interest is charged on the money taken by the partners for personal use during the year. Personal use ಗೆ ಏನು ಅಮೌಂಟ್ ತಗೊಂತಾರೆ ಅದಕ್ಕೆ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಡಿಫರೆಂಟ್ ಸಿಚುವೇಶನ್ ಇಸ್ ಶೋನ್ ಆಸ್ ಅಂಡರ್. ಈಗ ನಾವು ಲಾಸ್ಟ್ ಗೆ ನೋಡಿದ್ವಿ. ರೈಟ್, ಅಂದ್ರೆ 4 ಸಿಚುವೇಶನ್ಸ್ ಬರ್ತಾವೆ. ಒಂದನೇದು ಎ, ವೆನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಎವ್ರಿ ಮಂತ್. ಎರಡನೇದು ಬಿ, ವೆನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಕ್ವಾರ್ಟರ್ಲಿ. ಮೂರನೇದು ಸಿ, when varying ಅಥವಾ different amounts are withdrawn at different intervals. ನಾಲ್ಕನೇದು when dates of withdrawals are not specified. ರೈಟ್, ಈ 4 ಮೆಥಡ್ ಅನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್, when fixed amount is withdrawn every month. ಪ್ರತಿ ತಿಂಗಳಲ್ಲಿ 3 ಸಿಚುವೇಶನ್ ಇದಾವೆ. ಒಂದನೇದು when the amount is withdrawn beginning of every month ಅಥವಾ starting of every month. ನೆಕ್ಸ್ಟ್, end of every month ಮತ್ತು middle of every month. ಈ ಮೂರರಲ್ಲಿ ಯಾವುದಾದ್ರೆ ಒಂದು ಕೊಡಬಹುದು. ರೈಟ್, ಅಂದ್ರೆ ಫಿಕ್ಸ್ ಅಮೌಂಟ್ ಎವ್ರಿ ಮಂತ್ ಇರ್ತೈತೆ, ಅದರಲ್ಲಿ ಬಿಗಿನಿಂಗ್ ಆಫ್ ಮಂತ್ ಇರ್ತೈತಾ ಅಥವಾ ಮಿಡ್ಲ್ ಆಫ್ ಮಂತ್ ಇರ್ತೈತಾ ಅಥವಾ ಎಂಡ್ ಆಫ್ ಮಂತ್ ಇರ್ತೈತೆ ಅಂತ ನಾವು ನೋಡ್ಕೋಬೇಕು. ರೈಟ್, ನೆಕ್ಸ್ಟ್ ನೋಡಂದ್ರೆ ವೆನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿನಲ್ಲಿ 2 ಮೆಥಡ್ಸ್. ಒಂದನೇದು ಇಫ್ ದ ಅಮೌಂಟ್ ಈಸ್ ವಿಡ್ರಾನ್ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಥವಾ ಎಂಡ್ ಆಫ್ ಈಚ್ ಕ್ವಾರ್ಟರ್. ಇಲ್ಲಿ ಮಿಡ್ಲ್ ಆಫ್ ಈಚ್ ಕ್ವಾರ್ಟರ್ ಬರಲ್ಲ. ರೈಟ್, ಯಾವ್ದು ಕೊಡ್ತಾನೆ, ಬಿಗಿನಿಂಗ್ ಕೊಡ್ತಾನೆ ಅಥವಾ ಎಂಡ್, ಯಾವುದು ಕ್ವಾರ್ಟರ್ ಮೆಥಡ್ ನಲ್ಲಿ. ರೈಟ್, ಕ್ವಾರ್ಟರ್ಲಿ ಮೆಥಡ್ ನಲ್ಲಿ. ಬಟ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಎವ್ರಿ ಮಂತ್ ನಲ್ಲಿ ಏನ್ ಮಾಡ್ತಾನೆ, ಬಿಗಿನಿಂಗ್ ಕೊಡಬಹುದು, ಮಿಡ್ಲ್ ಕೊಡಬಹುದು, ಎಂಡ್ ಕೊಡಬಹುದು. ಅವಾಗ ಮಾತ್ರ ನಮಗೆ ಈ ಒಂದು ಚಾರ್ಟ್ ಅಪ್ಲಿಕೇಬಲ್ ಆಗ್ತಾ ಇದೆ. ಈ ಚಾರ್ಟ್ ಪ್ರಕಾರ ಆನ್ಸರ್ ಸೊಲ್ಯೂಷನ್ ಅನ್ನು ಮಾಡಬೇಕು. ರೈಟ್, ನೆಕ್ಸ್ಟ್ ಮೂರನೇದು ವೆನ್ ವೇರಿಯಂಗ್ ಡಿಫರೆಂಟ್ ಅಮೌಂಟ್ಸ್ ಆರ್ ವಿಡ್ರಾನ್ ಆಟ್ ಡಿಫರೆಂಟ್ ಇಂಟರ್ವಲ್.
ನಾಲ್ಕನೇದು ವೆನ್ ಡೇಟ್ಸ್ ಆಫ್ ವಿಡ್ರಾವಲ್ಸ್ ಆರ್ ನಾಟ್ ಸ್ಪೆಸಿಫೈಡ್. ಕ್ಲಿಯರ್ ಆಗಿ ರೈಟ್. ಈಗ ನೋಡೋಣ, ಒಂದು ಪ್ರಾಬ್ಲಮ್ ಅನ್ನು ನಾನು ಬರ್ದಿದ್ದೀನಿ, ಓದ್ಕೋರಿ. ಈಗ ನನಗೆ ಹೇಳ್ರಿ ಆ ಪ್ರಾಬ್ಲಮ್ ಯಾವುದು ಸಿಚುವೇಶನ್ಗೆ ಅಪ್ಲಿಕೇಬಲ್ ಆಗ್ತೈತೆ ಅಂದ್ರೆ ಸಿಚುವೇಶನ್ ಎ ಆರ್ ಬಿ ಆರ್ ಸಿ ಆರ್ ಡಿ. ಪ್ರಾಬ್ಲಮ್ ನಾನು ಒಂದ್ಸಲ ಕ್ಲಿಯರ್ ಓದಿ ನಿಮಗೆ ಹೇಳ್ತೀನಿ. ಹಿಮಾಂಶು ವಿಡ್ರೇವ್, ಯಾರ್ರಿ ಹಿಮಾಂಶು, ಹಿಮಾಂಶು ವಿಡ್ರೇವ್ rupees 2500 at the end of each month. Each month ಅಂದ್ರೆ ಏನ್ರಿ, ಎವ್ರಿ ಮಂತ್ ಅಂತ ಅರ್ಥ, ರೈಟ್. ಈಚ್ ಮಂತ್ ಅಂದ್ರೆ ಏನ್ರಿ, ಎವ್ರಿ ಮಂತ್. ಎವ್ರಿ ಮಂತ್ ಯಾವಾಗ ತಗೊಂತಾ ಇದ್ದಾನೆ ಆತ, ಎಂಡ್ ಆಫ್ ಈಚ್ ಮಂತ್, ಪ್ರತಿ ತಿಂಗಳ ಎಂಡಿಗೆ. ಅಂದ್ರೆ ವೆನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಎವ್ರಿ ಮಂತ್. ಈ ಫಾರ್ಮುಲಾ ಅಪ್ಲೈ ಆಗ್ತೈತೆ ಅಂತ ನಮ್ಗೆ ಗೊತ್ತಾಯ್ತು. ಒಂದನೇ ಸಿಚುವೇಶನ್ ಅಂತ ಗೊತ್ತಾಯ್ತು. ಈಗ ಎರಡನೇ ಸಿಚುವೇಶನ್ ಏನ್ ಹೇಳ್ತಾ ಇದ್ದಾನೆ, ಕ್ವಾರ್ಟರ್ಲಿ ಅಂತ ಹೇಳ್ತಾನೆ. ಕ್ವಾರ್ಟರ್ಲಿ ಅಂದ್ರೆ 3 ತಿಂಗಳಿಗೆ ಒಂದ್ಸಲ, ಬಟ್ ಆತ ಎವ್ರಿ ಮಂತ್ ಅಥವಾ ಈಚ್ ಮಂತ್ ಅಂತ ಕೊಟ್ಬಿಟ್ಟಿದ್ದಾನೆ. ವೇರಿಯಂಗ್ ಅಮೌಂಟ್ಸ್ ಅಂದ್ರೆ ಬೇರೆ ಬೇರೆ ಅಮೌಂಟ್ಸ್, ಬೇರೆ ಬೇರೆ ಅಮೌಂಟ್ಸ್ ಕೊಟ್ಟಿದ್ದಾನೆ ಇಲ್ಲ. 2500 ಫಿಕ್ಸ್ ಅಮೌಂಟ್ ಐತೆ, ಅದಕ್ಕಾಗಿ ಈ ಮೆಥಡ್ ನ ಅಪ್ಲೈ ಆಗಲ್ಲ, ರೈಟ್. ಅಂಡ್ ಡೇಟ್ಸ್, ವೆನ್ ಡೇಟ್ಸ್ ಆಫ್ ವಿಡ್ರಾವಲ್ಸ್ ಆರ್ ನಾಟ್ ಸ್ಪೆಸಿಫೈಡ್, ಡೇಟ್ ಕೊಟ್ಟಿದ್ದಾನೆ ಅಂದ್ರೆ ಬಿಗಿನಿಂಗ್ ಆಫ್ ಈಚ್ ಮಂತ್, ಪ್ರತಿ ತಿಂಗಳ ಸ್ಟಾರ್ಟಿಂಗ್ ಅಂದ್ರೆ 14, 15, 16 ಅಂತ ಹೇಳ್ತಾ ಇದ್ದಾನೆ, ರೈಟ್. ಕ್ಲಿಯರ್ ಆಯ್ತ್ರಿ. ಅಂದ್ರೆ ಇದು ಯಾವ್ದು ಮೆಥಡ್, ಒಂದನೇ ಮೆಥಡಿಗೆ ಅಪ್ಲೈ ಆಗ್ತೈತೆ ಅಂತ ನಮಗೆ ಗೊತ್ತಾಯ್ತು. ಈಗ ನೋಡ್ಕೋರಿ ಮತ್ತೇನ್ ಹೇಳ್ತಾ ಇದ್ದಾನೆ, ಹಿಮಾಂಶು ವಿಡ್ರೋ rupees 2500 at the end of each month. The partnership deed provides, ಪಾರ್ಟ್ನರ್ಶಿಪ್ ಡೀಡ್ ನಲ್ಲಿ ಏನಿದೆ, ಫಾರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟೈತ್ರಿ, 12%, 12% ಇದೆ ಅಂತ ಹೇಳ್ತಾ ಇದೆ. ಪರಿಣಾಮ್ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಹಿಮಾಂಶು, ರೈಟ್. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಹಿಮಾಂಶುಸ್ ಡ್ರಾಯಿಂಗ್ ಫಾರ್ ದ ಇಯರ್ ಎಂಡಿಂಗ್ 31st December. ಓಕೆ, ಈಗ ನಮಗೆ ಏನ್ ಗೊತ್ತಾಯ್ತು, ಫಸ್ಟ್ ಮೆಥಡ್ ಇದೆ ಅಂತ ನಮಗೆ ಗೊತ್ತಾಯ್ತು. ಫಸ್ಟ್ ಮೆಥಡ್ ನಲ್ಲಿ ಯಾವ್ದು ಮೆಥಡ್ ಇದೆ, ಬಿಗಿನಿಂಗ್ ಆಫ್ ಮಂತ್ ಐತಾ, ಎಂಡ್ ಆಫ್ ಮಂತ್ ಇದೆ, ಮಿಡ್ಲ್ ಆಫ್ ಮಂತ್ ಇದೆ, ರೈಟ್. ಅಂದ್ರೆ ಯಾವ್ದೈತ್ರಿ, ಬಿಗಿನಿಂಗ್ ಆಫ್ ಮಂತ್. ಬಿಗಿನಿಂಗ್ ಆಫ್ ಮಂತ್ ಅಂತ ಹೆಂಗ್ ಹೇಳ್ತೀರಿ, ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ ನಲ್ಲೇ ಕೊಟ್ಟು ಬಿಟ್ಟಿದ್ದಾನೆ. ಸಾರಿ, ಎಂಡ್ ಆಫ್ ಮಂತ್ ಇದೆ. ಎಂಡ್ ಆಫ್ ಮಂತ್ ಇದೆ ಅಂತ ಯಾವ ರೀತಿಯಲ್ಲಿ ಹೇಳ್ತೀರಿ, ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ ನಲ್ಲಿ ಕೊಟ್ಟು ಬಿಟ್ಟಿದ್ದಾನೆ ಎಂಡ್ ಆಫ್ ಈಚ್ ಮಂತ್, ಪ್ರತಿ ತಿಂಗಳ ಎಂಡಿಗೆ ಅಂತ, ಅಂದ್ರೆ ಸೆಕೆಂಡ್ ಇದು ಅಪ್ಲೈ ಆಗ್ತೈತೆ, ರೈಟ್. ಕ್ಲಿಯರ್ ಆಯ್ತ್ರಿ, ರೈಟ್. ಈಗ ಫಾರ್ಮುಲಾ ಏನಿದೆ, ನಾವು ಲಾಸ್ಟ್ ಸ್ಲೈಡ್ ನಲ್ಲಿ ನೋಡಿದ್ವಿ. ವೆನ್ ಫಿಕ್ಸ್ ಅಮೌಂಟ್ ಈಸ್ ವಿಡ್ರಾನ್ ಎವ್ರಿ ಮಂತ್, ಟೋಟಲ್ ಡ್ರಾಯಿಂಗ್ಸ್ ಅನ್ನು ತಗೋಬೇಕು, ರೇಟ್ ಇಂಟು 1/12 ಅಪ್ಲೈಡ್ ಫಾರ್ಮುಲಾ. ಇಲ್ಲಿ ಸಹ ನಾವು ಮತ್ತೊಂದ್ಸಲ ನೋಡೋಣ, ರೈಟ್. ಈಗ ಸೊಲ್ಯೂಷನ್ ಮಾಡೋಣ. ಸೊಲ್ಯೂಷನ್ ಅಂತ ನಾನು ತಗೊಂತೀನಿ. ಸೊಲ್ಯೂಷನ್ ನಮ್ಗೆ ಏನ್ ಬೇಕ್ರಿ, ಫಸ್ಟ್ ಟೋಟಲ್ ಡ್ರಾಯಿಂಗ್ಸ್ ಬೇಕು, ರೈಟ್. ಇಲ್ಲಿ ಫಾರ್ಮುಲಾ ಇಲ್ಲಿನೂ ಇದೆ ನೋಡ್ಬೇಕು ಒಂದ್ಸಲ, ರೈಟ್. ಟೋಟಲ್ ಡ್ರಾಯಿಂಗ್ಸ್, ಟೋಟಲ್ ಡ್ರಾಯಿಂಗ್ಸ್ ಅಂದ್ರೆ ಏನು, ಆತ ಏನ್ ಹೇಳ್ದಾನೆ, 2500 ಪರ್ ಮಂತ್ ಅಂತ ಹೇಳ್ದಾನೆ. ಏನಂತ ಹೇಳ್ದಾನ್ರಿ, 2500 ಪರ್ ಮಂತ್, ಪ್ರತಿ ತಿಂಗಳ 2500. ಬಟ್ 12 ತಿಂಗಳ ತಗೊಂಡಿದ್ದಾನೆ, ಪ್ರತಿ ತಿಂಗಳ ಅಂದ್ರೆ 1 ವರ್ಷಕ್ಕೆ ಎಷ್ಟು ತಗೊಂಡಿದ್ದಾನೆ ಅದು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀರಿ, 2500 ಇಂಟು 12 ಅಂತ ಮಾಡ್ಬೇಕು. ಕ್ಲಿಯರ್ ಆಯ್ತ್ರಿ, ರೈಟ್. ಅಂದ್ರೆ ಈಗ ಜಸ್ಟ್ ನೋಡೋಣ, ಟೋಟಲ್ ಡ್ರಾಯಿಂಗ್ಸ್ ಇಂಟು ಅಂದ್ರೆ ಫಾರ್ಮುಲಾ ನೋಡ್ಕೋರಿ, ಇಂಟು ರೇಟ್ ಇಂಟು 1/12 ಇಂಟು ಅಪ್ಲೈಡ್ ಫಾರ್ಮುಲಾ, ರೈಟ್. ಅಂದ್ರೆ ಏನ್ ಫಾರ್ಮುಲಾ ಬರ್ತೈತೆ ಅದನ್ನ ನಾವು ಏನ್ ಮಾಡ್ಬೇಕು, ಇಲ್ಲಿ ತಗೋಬೇಕು. ಗೊತ್ತಾಯ್ತ್ರಿ. ಈಗ ನಮ್ಗೆ ಏನ್ ಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಅದೊಂದು ಒಟ್ಟು ಡ್ರಾಯಿಂಗ್ಸ್ ಬೇಕು. ಬಟ್ ಪ್ರಾಬ್ಲಮ್ ನಲ್ಲಿ ಪ್ರತಿ ತಿಂಗಳ 2500 ಟೋಟಲ್ ಡ್ರಾಯಿಂಗ್ಸ್ ಅಲ್ಲ, ಪ್ರತಿ ತಿಂಗಳ 2500, ರೈಟ್. ರೇಟ್ ಇಲ್ಲಿ ಕೊಟ್ಟಿದ್ದಾನೆ ಎಷ್ಟಂತ, 12% ಅಂತ ಕೊಟ್ಟಿದ್ದಾನೆ. ಮತ್ತೆ 1/12 ಅದು ಫಾರ್ಮುಲಾ, ಅದನ್ನ ಹಚ್ಚಬೇಕು. ಮತ್ತೆ ಅಪ್ಲೈಡ್ ಫಾರ್ಮುಲಾ ಯಾವ್ದು ಬರ್ತೈತೆ ಅಂತ ನೋಡೋಣ. ಈಗ ಅಪ್ಲೈಡ್ ಫಾರ್ಮುಲಾ ಯಾವ್ದು ಬರ್ತೈತೆ, ಇಲ್ಲಿ ಕೊಟ್ಟಿದ್ದಾನೆ 3 ಕೊಟ್ಟಿದ್ದಾನೆ. ಬಿಗಿನಿಂಗ್ ಆಫ್ ಮಂತ್ ಇದ್ರೆ 13/2 ಹಚ್ಚ್ರಿ, ಮಿಡ್ಲ್ ಆಫ್ ಮಂತ್ ಇದ್ರೆ 12/2 ಹಚ್ಚ್ರಿ, ಎಂಡ್ ಆಫ್ ಮಂತ್ ಇದ್ರೆ 11/2 ಹಚ್ಚ್ರಿ. ನೀವು ಯಾವ್ದು ಹಚ್ಚ್ರಿ, ರೈಟ್. 13/2 ಬರಲ್ಲ. ಯಾಕೆ ಬರಲ್ಲ 13/2, ಯಾಕಂದ್ರೆ ಆತ ಎಂಡ್ ಆಫ್ ಈಚ್ ಮಂತ್ ಅಂತ ಹೇಳ್ದಾನೆ. ಅಂದ್ರೆ ಇದು ಬಿಗಿನಿಂಗ್ ಆಫ್ ಮಂತ್, ಮಿಡ್ಲ್ ಆಫ್ ಮಂತ್ ಮತ್ತು ಎಂಡ್ ಆಫ್ ಮಂತ್. ಅಂದ್ರೆ ಯಾವ್ದು ಬರ್ತೈತಿ, ಈಗ ಎಂಡ್ ಆಫ್ ಮಂತ್ ಇಂದ ಬರ್ತೈತೆ. ಅಂದ್ರೆ ಎಷ್ಟು ಬರ್ತೈತೆ, ಅಪ್ಲೈಡ್ ಫಾರ್ಮುಲಾ ಪ್ಲೇಸಿಗೆ 11/2 ಅಂತ ಬರ್ತೈತೆ. ನೋಡ್ಕೋರಿ, ರೈಟ್. ಟೋಟಲ್ ಡ್ರಾಯಿಂಗ್ಸ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು, ಈಸ್ ಈಕ್ವಲ್ ಟು 2500 ಇಂಟು 12 ಯಾಕೆ ಮಾಡಿವಿ, ಯಾಕಂದ್ರೆ ಆತ ಪ್ರತಿ ತಿಂಗಳ 2500 ಅಂದ್ರೆ 12 ತಿಂಗಳಿಗೆ ಎಷ್ಟಾಯ್ತು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂದ್ರೆ ಪ್ರತಿ ತಿಂಗಳ 2500 ತಗೊಂಡ್ರೆ 12 ತಿಂಗಳಿಗೆ ಎಷ್ಟಾಯ್ತು, 30,000 ಆಯ್ತು, 30,000.
ಈಗ ಏನ್ ಮಾಡ್ಬೇಕು, ನಮಗೆ ಟೋಟಲ್ ಡ್ರಾಯಿಂಗ್ ಸಿಕ್ತು. ಇವಾಗ ತನ ನಮ್ಮ ಕಡೆ ಟೋಟಲ್ ಡ್ರಾಯಿಂಗ್ಸ್ ಇದ್ದಿಲ್ಲ, ಈಗ ಟೋಟಲ್ ಡ್ರಾಯಿಂಗ್ಸ್ ತಗೊಂಡಿವಿ. ರೇಟ್ನು ಇದೆ, 1/12 ಇದೆ. ಅಪ್ಲೈಡ್ ಫಾರ್ಮುಲಾ ಯಾವ್ದು ಬರ್ತೈತೆ ಅಂತಾನು ಗೊತ್ತಿದೆ, 11/2 ಬರ್ತೈತೆ ಅಂತಾನು ನಮಗೆ ಗೊತ್ತಾಯ್ತು. ಯಾಕೆ 11/2 ಬರ್ತೈತೆ ಅಂದ್ರೆ, ಯಾಕಂದ್ರೆ ಅಲ್ಲಿ ಎಂಡ್ ಆಫ್ ಎವ್ರಿ ಮಂತ್ ಅಂತ ಇದೆ. ಓಕೆ, ನೆಕ್ಸ್ಟ್ ನೋಡ್ಕೋರಿ, ಟೋಟಲ್ ಡ್ರಾಯಿಂಗ್ಸ್ ಹಚ್ಚಿರಿ 30,000. ನೆಕ್ಸ್ಟ್ ರೇಟ್ ಎಷ್ಟಿದೆ ರೀ, 12/100 ಇದೆ, ಇಂಟು 12/100. ರೈಟ್, 12/100 ಬಂತು. 12/100 ಆದ್ಮೇಲೆ ಇಂಟು 1/12, ಇಂಟು 1/12 ಇಂಟು ಅಪ್ಲೈಡ್ ಫಾರ್ಮುಲಾ. ಈ ಮೂರಲ್ಲಿ ಅಪ್ಲೈಡ್ ಫಾರ್ಮುಲಾ ಯಾವ್ದು ಬರ್ತೈತೆ ಅಂತ ಹೇಳಿದ್ರೆ 11/2 ಬರ್ತೈತೆ ಅಂತ ಹೇಳಿದ್ರೆ. ರೈಟ್, 11/2 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತೆ, 11/2 ಹಚ್ಚಿದ್ರೆ 1650. ಅಂದ್ರೆ ಹಿಮಾಂಶು ಏನ್ ಮಾಡ್ಬೇಕು, 1650 ರೂಪಾಯಿ ಅವನೇನ್ ಪ್ರತಿ ತಿಂಗಳ ಡ್ರಾಯಿಂಗ್ಸ್ ಪರ್ಸನಲ್ ಯೂಸಿಗೆ ತಗೊಂಡಿದ್ದಾನೆ ಅದ್ರ ಮೇಲೆ ಅಥವಾ ಇಂಟ್ರೆಸ್ಟ್ ಕಂಪನಿಗೆ ಅಥವಾ ಬಿಸ್ನೆಸ್ಗೆ ಕೊಡಬೇಕು. ಕ್ಲಿಯರ್ ಆಯ್ತು ಅದು? ರೈಟ್, ಈಗ ಎರಡನೇ ಪ್ರಾಬ್ಲಮ್ ನೋಡೋಣ. ಭರತ್ ಈಸ್ ಪಾರ್ಟ್ನರ್, ಸಾರಿ ಭರಮ್ ಈಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್. He withdraws rupees 3,000 at the starting of each month. Starting of each month ಅಂದ್ರೆ beginning of each month. Beginning ಅಂದಿದ್ ಕೂಡಲೇ ಈ ಫಾರ್ಮುಲಾ ಬರ್ತೈತೆ. ರೈಟ್, ಬಿಗಿನಿಂಗ್ ಆಫ್ ಈಚ್ ಮಂತ್ ಫಾರ್ 12 months, 12 ತಿಂಗಳ ತಗೊಂಡಿದ್ದಾನೆ. ದ ಬುಕ್ಸ್ ಆಫ್ ದ ಫರ್ಮ್ ಕ್ಲೋಸಸ್ ಮಾರ್ಚ್ 31st, 2000. ಯಾವುದು ಇಯರ್ ಇರ್ತೈತೆ ಆ ಇಯರ್. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 10%. ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ, 10% ಅಂತ ಕೊಟ್ಬಿಟ್ಟಿದ್ದಾನೆ. ಈಗ 10% ಕೊಟ್ಟಿದ್ದಾನೆ ಅಂದ್ಕೊಳ್ಳೆ ಸೊಲ್ಯೂಷನ್. ಫಸ್ಟ್ ನಾವೇನ್ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಮೊದಲು ಫಾರ್ಮುಲಾ ನೋಡ್ಕೊಳ್ಳೋಣ. ಫಾರ್ಮುಲಾ ಏನೈತ್ರಿ, ಸೇಮ್ ಫಾರ್ಮುಲಾ, ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು 1/12 ಇಂಟು ಅಪ್ಲೈಡ್ ಫಾರ್ಮುಲಾ. ಈಗ ಅಪ್ಲೈಡ್ ಫಾರ್ಮುಲಾ ಯಾವ್ದು ಬರ್ತೈತೆ ಅಂತ ನಮ್ಗೆ ಗೊತ್ತಿದೆ. ಅಪ್ಲೈಡ್ ಫಾರ್ಮುಲಾ ಗೊತ್ತಿದ್ ಕೂಡಲೇ ಅಪ್ಲೈಡ್ ಫಾರ್ಮುಲಾ ಅಂತ ಬರೆಯೋದು ಬೇಕಾಗಿಲ್ಲ. ಇದು ಜಸ್ಟ್ ನಾನು ಓನ್ ಆಗಿ ಕ್ರಿಯೇಟ್ ಮಾಡಿದ್ದು ಫಾರ್ಮುಲಾ. ಓಕೆ, ನೆಕ್ಸ್ಟ್ ನೋಡ್ರಿ, ಟೋಟಲ್ ಡ್ರಾಯಿಂಗ್ಸ್. ಈಗ ಟೋಟಲ್ ಡ್ರಾಯಿಂಗ್ಸ್ ಬೇಕು ನಮಗೆ. ಟೋಟಲ್ ಡ್ರಾಯಿಂಗ್ಸ್ ಕೊಟ್ಟಿಲ್ಲ, ಆತ ಪ್ರತಿ ತಿಂಗಳ 3,000 ಅಂತ ಹೇಳಿದಾನೆ. ಟೋಟಲ್ ಡ್ರಾಯಿಂಗ್ಸ್ ಅಂದ್ರೆ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ತಗೊಂತಾರೆ ಅದಕ್ಕೆ ಟೋಟಲ್ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಅಂದ್ರೆ ಆ 3,000 ಇಂಟು 12 ಮಾಡ್ಬೇಕು. 3,000 ಇಂಟು 12 ಅಂದ್ರೆ ಎಷ್ಟಾಯ್ತು, 36,000. ಈಗ 36,000 ಮೇಲೆ ಈಗ ನಮಗೆ ಟೋಟಲ್ ಡ್ರಾಯಿಂಗ್ ಸಿಕ್ತು. ಟೋಟಲ್ ಡ್ರಾಯಿಂಗ್ಸ್ ಆದ್ಮೇಲೆ ರೇಟ್ ಪ್ರಾಬ್ಲಮ್ ನಲ್ಲೇ ಕೊಟ್ಟಿದ್ದಾನೆ. ಟೋಟಲ್ ಡ್ರಾಯಿಂಗ್ಸ್ 36,000 ಇಂಟು 10/100 ಎಲ್ಲಿ ಕೊಟ್ಟಿದ್ದಾನೆ ಪ್ರಾಬ್ಲಮ್ ನಲ್ಲಿ, ಜಸ್ಟ್ ಇಲ್ಲಿ ನೋಡ್ಕೋರಿ ಪ್ರಾಬ್ಲಮ್ ನಲ್ಲಿ 10% ಅಂತ, ಅಂದ್ರೆ 10/100. ನೆಕ್ಸ್ಟ್ ಇಂಟು 1/12 ಇಂಟು 13/2. 13/2 ಹೆಂಗ್ ಬಂತು, ಇಲ್ಲಿ ನೋಡ್ರೆ 11/2 ತಗೊಂಡಿ, ಇಲ್ಲಿ 13/2 ತಗೊಂಡಿ. ಯಾಕೆ ಇಲ್ಲಿ 11/2, ಯಾಕಂದ್ರೆ ಎಂಡ್ ಆಫ್ ಈಚ್ ಮಂತ್ ಇತ್ತು. ಇಲ್ಲಿ ಏನಿದೆ, ಸ್ಟಾರ್ಟಿಂಗ್ ಅಂದ್ರೆ ಬಿಗಿನಿಂಗ್ ಆಫ್ ಈಚ್ ಮಂತ್ ಇದೆ. ಅಂದ್ರೆ ಬಿಗಿನಿಂಗ್ ಆಫ್ ಈಚ್ ಮಂತ್ ಇದ್ರೆ 13/2 ಹಚ್ರೆ, ಎಂಡ್ ಆಫ್ ಈಚ್ ಮಂತ್ ಇದ್ರೆ 11/2 ಹಚ್ರೆ, ಮಿಡ್ಲ್ ಆಫ್ ಈಚ್ ಮಂತ್ ಇದ್ರೆ 12/2 ಹಚ್ರಿ. ಕ್ಲಿಯರ್ ಆಯ್ತ್ರಿ? ಜಸ್ಟ್ ಅದಕ್ಕಾಗಿ ನಾನು ಒಂದೇ ಸ್ಲೈಡ್ ನಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದಂತ ಒಂದೇ ಸ್ಲೈಡ್ ನಲ್ಲಿ 3 ರೀತಿಯ ಪ್ರಾಬ್ಲಮ್ಸ್ ಗಳನ್ನು ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ರೈಟ್, ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ 13/2 ಆಯ್ತು. ಈಗ ಟೋಟಲ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 1,950. ಯಾರ್ದಿದು 1,950? ಭರಮ್ ಏನ್ ಮಾಡ್ಬೇಕು, 1,950 ಬಿಸ್ನೆಸ್ಗೆ ಕೊಡ್ಬೇಕು. ರೈಟ್, ಈಗ ನೆಕ್ಸ್ಟ್ ನೋಡೋಣ 25ನೇ ಪ್ರಾಬ್ಲಮ್. ಇದನ್ನು ಸಹ ನಿಮ್ ಬುಕ್ ನಲ್ಲೇ ಕೊಟ್ಟಿದ್ದಾನೆ. ಇವು 3 ಪ್ರಾಬ್ಲಮ್ಸ್ ನಿಮ್ಮ ಬುಕ್ ನಲ್ಲಿ ಕೊಟ್ಟಿದ್ದೆ. ರೈಟ್, ಪ್ರಾಬ್ಲಮ್ 25. ಮೆನನ್ ಅಂಡ್ ಥೋಮಸ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ದೇ ಶೇರ್ ಪ್ರಾಫಿಟ್ಸ್ ಈಕ್ವಲಿ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರಾಫಿಟ್ಸ್ ಈಕ್ವಲಿ. ನಮಗೆ ರೇಷಿಯೋ ಬೇಕಾಗಿಲ್ಲ ಇಲ್ಲಿ. ರೈಟ್, ರೇಷಿಯೋನ ಅವಶ್ಯಕತೆ ಇಲ್ಲ. ದೇರ್ ಮಂತ್ಲಿ ಡ್ರಾಯಿಂಗ್ಸ್, ಅವರ ಮಂತ್ಲಿ ಪ್ರತಿ ತಿಂಗಳ ಅವರು ಎಷ್ಟು ತಗೊಂತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಮಂತ್ಲಿ ಅಂದ್ರೆ ಪ್ರತಿ ತಿಂಗಳ 2,000 rupees, ಪ್ರತಿ ತಿಂಗಳ 2,000 ರೂಪಾಯಿ ತಗೊಂತಾ ಇದ್ದಾರೆ. ರೈಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಟು ಬಿ ಚಾರ್ಜ್ 10%. ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 10% ಇದೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಮೆನನ್ಸ್ ಡ್ರಾಯಿಂಗ್. ಅಂದ್ರೆ ನಾವು ಯಾವ್ದು ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ, ಮೆನನ್ಸ್ ಇಂದ ಡ್ರಾಯಿಂಗ್ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ನೋಡೋಣ. For the year 2006, assuming that that money is withdrawn, ಅಂದ್ರೆ 3 ಕೇಸ್ ಕೊಟ್ಟುಬಿಟ್ಟಿದ್ದಾನೆ. ಒಂದ್ ವೇಳೆ ಆತ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ವಿಡ್ರಾ ಮಾಡಿದ್ರೆ ಎಷ್ಟು ಬರ್ತೈತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಅಥವಾ ಎಂಡ್ ಆಫ್ ಮಂತ್ ಮಾಡಿದ್ರೆ ಹೆಂಗ್ ಬರ್ತೈತೆ, ಮತ್ತೆ ಮಿಡ್ಲ್ ಆಫ್ ಮಂತ್ ಮಾಡಿದ್ರೆ ಎಷ್ಟು ಬರ್ತೈತೆ ಅಂತ ಹೇಳ್ತಾನೆ.
ಎರಡು ನಾನು ನಿಮಗೆ ತೋರಿಸಿದ್ದೀನಿ. ಯಾವುದು? ಒಂದೇದು ಬಿಗಿನಿಂಗ್ ಮೇಲೆ ಒಂದು ಪ್ರಾಬ್ಲಮ್ ಮಾಡ್ತೀನಿ, ಎಂಡ್ ಮೇಲೆ. ಇದು ಮಾಡಿದ್ದು ಎಂಡ್ ಮೇಲೆ, ರೈಟ್. ಇದು ಮಾಡಿದ್ದು ಬಿಗಿನಿಂಗ್ ಮೇಲೆ, ರೈಟ್. ಈಗ ಈ ಒಂದು ಸಿಚುವೇಶನ್ ನಲ್ಲಿ ನಾನು ಕೇವಲ ಮಿಡ್ಲ್ ಒಂದು ಮಾಡಿ ತೋರಿಸ್ತೀನಿ. ಮಿಡ್ಲ್ ಆಫ್ ಎವ್ರಿ ಮಂತ್ ಇನ್ ಪ್ರಾಬ್ಲಮ್ ಅನ್ನು ಮಾಡ್ತೀನಿ. ಉಳಿದ ಎರಡು ಪ್ರಾಬ್ಲಮ್ ಅನ್ನು ನೀವೇ ಸೊಲ್ಯೂಷನ್ ಮಾಡಿ ನೋಡ್ರಿ. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ನೀವು ವಾಟ್ಸಪ್ ಮೂಲಕ ನನಗೆ ಕ್ವಶನ್ಸ್ ಗಳನ್ನು ಕೇಳಬಹುದು. ನೀವು ಮಾಡಿದ್ದ ಪ್ರಾಬ್ಲಮ್ ಇಂದ ಒಂದು ಸ್ಕ್ರೀನ್ ಶಾಟ್ ಅನ್ನು ನನಗೆ ಕಳಿಸಿಕೊಡ್ರಿ. ಅದಕ್ಕೆ ಯಾವ ರೀತಿಯಲ್ಲಿ ಸರಿಯಾದ ಉತ್ತರ ಇರ್ತದೆ ನಾನು ಕಳಿಸಿಕೊಡ್ತೀನಿ, ರೈಟ್. ಇದು ಎರಡು ನೀವು ಮಾಡಬೇಕು. ನಾನು ಮಿಡ್ಲ್ ಆಫ್ ಎವ್ರಿ ಮಂತ್ ಇಂದ ತೋರಿಸ್ತೇನೆ. ಓಕೆ, ಮಿಡ್ಲ್ ಆಫ್ ಎವ್ರಿ ಮಂತ್ ಇಂದ ನೋಡೋಣ. ಮೇನನಿಂದ ಫಸ್ಟ್ ಸೊಲ್ಯೂಷನ್ ಸಿ, ಅಂದ್ರೆ ಇದು ಸಿ ಐತಲ್ರಿ, ಸಿ ಇಂದ ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಓಕೆ, ಟೋಟಲ್ ಡ್ರಾಯಿಂಗ್ಸ್ ಫಾರ್ಮುಲಾ ಏನಿದೆ? ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು 1/12 ಇಂಟು ಅಪ್ಲೈಡ್ ಫಾರ್ಮುಲಾ. ಈಗ ಇಲ್ಲಿ ಅಪ್ಲೈಡ್ ಫಾರ್ಮುಲಾ ಯಾವ್ದಾಗ್ತದೆ? ಸಿ ನಲ್ಲಿ ಮಿಡ್ಲ್ ಆಫ್ ಎವ್ರಿ ಮಂತ್ ಅಂತ ತಗೊಂಡ್ರೆ, ಒಂದ್ ವೇಳೆ ಮಿಡ್ಲ್ ಆಫ್ ಎವ್ರಿ ಮಂತ್ ತಗೊಂಡ್ರೆ ಅಂತ ಹೇಳ್ತಾ ಇದ್ದಾನೆ. ನೋಡೋಣ, ಮೊದಲು ಟೋಟಲ್ ಡ್ರಾಯಿಂಗ್ಸ್ ಬೇಕು ನಮಗೆ. ಟೋಟಲ್ ಡ್ರಾಯಿಂಗ್ಸ್ ಕೊಟ್ಟಿಲ್ಲ. ಟೋಟಲ್ ಡ್ರಾಯಿಂಗ್ಸ್ ಅಂದ್ರೆ ಪ್ರತಿ ತಿಂಗಳ 2000 ಅಂದ್ರೆ ಇಂಟು 12 ಮಾಡಬೇಕು, ರೈಟ್. ಟೋಟಲ್ ಡ್ರಾಯಿಂಗ್ಸ್ ಇಂಟು ಈಸ್ ಈಕ್ವಲ್ ಟು 2000 ಪ್ರತಿ ತಿಂಗಳ ಅಂದ್ರೆ ಇಂಟು 12 ಈಸ್ ಈಕ್ವಲ್ ಟು 24,000. 24,000 ರೂಪಾಯಿ ಒಂದು ವರ್ಷಕ್ಕೆ ಒಟ್ಟು ಡ್ರಾಯಿಂಗ್ಸ್ ಆಯ್ತು. ಈಗ 24,000 ಇಂಟು 24,000 ಮೇಲೆ ಇಂಟ್ರೆಸ್ಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕು. 24,000 ಇಂಟು ರೇಟ್ ಎಷ್ಟಿದ್ರೆ 10%. ಎಲ್ಲಿ ಕೊಟ್ಟಿದ್ದಾನೆ? ಪ್ರಾಬ್ಲಮ್ ನಲ್ಲೇ ಇದೆ, ರೈಟ್. ಓನ್ ಆಗಿ ಅಸ್ಯೂಮ್ ಮಾಡೋದು ಬೇಕಾಗಿಲ್ಲ, ಪ್ರಾಬ್ಲಮ್ ನಲ್ಲೇ ಕೊಟ್ಟಿರ್ತಾನೆ. ನೆಕ್ಸ್ಟ್ ಇಂಟು 1/12. ಇದೇನು 1/12 ಫಾರ್ಮುಲಾ ಅಂದ್ರೆ 1/12 ಬರ್ಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಆದ್ಮೇಲೆ 1/12 ಬರ್ಬೇಕು. ಅಂದ್ರೆ ಒಂದ್ ತಿಂಗಳದ್ದು ನಾವು ಇಂಟ್ರೆಸ್ಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ, ರೈಟ್. ಇಂಟು 12/2. 12/2 ಯಾಕೆ ಬಂತು? ಜಸ್ಟ್ ಅಬ್ಸರ್ವ್ ಮಾಡ್ರಿ. ಇಲ್ಲಿ 13/2 ಬಂತು, ಇಲ್ಲಿ 11/2 ಬಂತು, ಉಳಿಕಿದ್ದು ಸೇಮ್ ಐತೆ. ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು 1/12 ತನ ಕರೆಕ್ಟ್ ಇದೆ. ಲಾಸ್ಟಿಗೆ ಏನಾಗ್ತಾ ಇದೆ? 11/2, 13/2, 12/2. ಯಾಕೆಂದ್ರೆ ಇದು ಏನ್ ಹೇಳ್ತಾ ಇದ್ದಾನೆ? ಮಿಡ್ಲ್ ಆಫ್ ಎವ್ರಿ ಮಂತ್ ಅಂತ ಹೇಳ್ತಾ ಇದ್ದಾನೆ. ಮಿಡ್ಲ್ ಆಫ್ ಎವ್ರಿ ಮಂತ್ ಅಂದಿದ್ ಕೂಡಲೇ 12/2 ಬರ್ತೈತೆ ಫಾರ್ಮುಲಾದಲ್ಲಿ. ಅದಕ್ಕಾಗಿ ನಾವು ಇಲ್ಲಿ 12/2 ಅಂತ ಹಚ್ತೀವಿ, ರೈಟ್. ಅಂದ್ರೆ ಆನ್ಸರ್ ಎಷ್ಟಾಗ್ತೈತೆ? 1,200 ರೂಪೀಸ್ ಆಗ್ತೈತೆ. ಅಂದ್ರೆ ಈ ಮೂರು ಪ್ರಾಬ್ಲಮ್ ಅನ್ನು ನೀವೇನ್ ಮಾಡ್ರಿ ಅಂದ್ರೆ ಜಸ್ಟ್ ಕಂಪ್ಯಾರಿಸನ್ ಮಾಡ್ಕೋರಿ. ಏನಾದ್ರೆ ಡೌಟ್ಸ್ ಇದ್ರೆ, ಒಂದ್ ವೇಳೆ ಯಾವ್ದಾದ್ರೆ ಪ್ರಾಬ್ಲಮ್ ಬಂದಿಲ್ಲ ಅಂದ್ರೆ ನನಗೆ ವಾಟ್ಸಪ್ ಮೂಲಕ ನಿಮ್ಮ ಕ್ವಶನ್ಸ್ ಗಳನ್ನು ಕಳಿಸಿಕೊಟ್ರೆ ನಾನು ಅದಕ್ಕೆ ಉತ್ತರವನ್ನು ಕಳಿಸ್ತೀನಿ. ಏನಾದ್ರೆ ಡೌಟ್ಸ್ ಇದೆ, ಏನಾದ್ರೆ ಸಜೆಷನ್ಸ್ ಇದೆ ಅಂದ್ರೆ ನನಗೆ ಇಮೇಲ್ ಮೂಲಕ ಅಥವಾ ಕಾಮೆಂಟ್ ಬಾಕ್ಸ್ ನಲ್ಲಿ ನನಗೆ ಯಾವುದೇ ಸಜೆಷನ್ಸ್ ಇದ್ರೆ ನಿಮ್ಮ ಒಪಿನಿಯನ್ ಗಳನ್ನು ನನಗೆ ಕೊಡಬಹುದು, ರೈಟ್. ಒಂದ್ ವೇಳೆ ನನ್ನ ವಿಡಿಯೋ ನಿಮಗೆ ಅರ್ಥ ಆಯ್ತು, ಚೆನ್ನಾಗಿ ಅನ್ಸಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಏನ್ ಮಾಡ್ರಿ, ಇದನ್ನ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಓಕೆ, ಧನ್ಯವಾದ.